ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮೊದಲಿಗೆ ನೀವು ಚಿಕನ್ ಸಾರಿಗೆ ಬಿಸಿ ಬಿಸಿ ಮುದ್ದೆನೂ ರೆಡಿ ಆಗ್ತಾ ಇದೆ, ನೋಡ್ಬೋದು. ಹಾಗೆ ಚಿಕನ್ 65ನೂ ರೆಡಿ ಇದೆ, ನೋಡ್ಬೋದು. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಸಾಲೆ ಹಾಗೆ ಕಬಾಬ್ನ ಮಾಡ್ಕೊಂಬಿಡೋಣ. ನೋಡ್ಬೋದು, ಚಿಕನ್ ತಂದಾಗಿದೆ. ಹಾಗೆ ಅನ್ನಕ್ಕಿಟ್ಟಾಗಿದೆ. ಚಿಕನ್ ಎಲ್ಲ ಚಂದ ವಾಶ್ ಮಾಡ್ಕೊಂಬಿಡೋಣ. ಅಮ್ಮ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ. ಗ್ರೀನ್ ಮಸಾಲ ಮಾಡ್ಕೊಂಬಿಡೋಣ ಇವತ್ತು. ನೋಡಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಈರುಳ್ಳಿ, ಇನ್ನು ಟೊಮೆಟೊ ಎತ್ಕೋಬೇಕು, ಹಾಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಫ್ರಿಜ್ಜಿಂದ ಎತ್ತಬೇಕು. ಟೊಮೆಟೊ ಎತ್ತಿಟ್ಕೊಂಡಿದ್ದಾರೆ. ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ. ಹಾಗೆ ನಾನು ಹೇಳಿದ್ನಲ್ಲ ಟೊಮೆಟೊ ಎತ್ಕೋಬೇಕಂತ ಹೇಳಿ, ಒಂದು 4 ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ. ಹಾಗೆ ಈಗ ಜಾರ್ನಲ್ಲಿ ಹಾಕ್ಕೊಂಬಿಡೋಣ. ಮೆಣಸಿನ್ಕಾಯಿ, ತೆಂಗಿನಕಾಯಿ, ಹಾಗೆ ಈರುಳ್ಳಿ, ಹಾಗೆ ಒಂದು 4 ಟೊಮೆಟೊನು ಕಟ್ ಮಾಡಿ ಹಾಕೊಂಬಿಡೋಣ. ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಏನು ಮಾಡೋಣ ಅಂದರೆ, ಇದು ಪೂರ್ತಿ ಮಸಾಲೆ ಎಲ್ಲ ರುಬ್ಬಾದಮೇಲೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸುತ್ಕೊಂಬಿಡೋಣ. ಈಗ ನೋಡಿ, ಮಸಾಲೆ ರುಬ್ಬ ಆಗಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಂಬಿಡೋಣ. ನೋಡಿ, ನೋಡ್ಬೋದು, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮಸಾಲೆ ಈ ರೀತಿ ಆಗುತ್ತೆ, ಸಖತ್ತಾಗಿ ಬರುತ್ತೆ ಸಾರು. ಇದು ಚಿಕನ್ ಮಸಾಲೆ, ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಳ್ಳಿ. ಈಗ ಚಿಕನ್ನ ವಾಶ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನಾವು ಗ್ರೇವಿ ಹಾಗೆ ಕಬಾಬ್ಗೆ ಎತ್ಕೊಂಡ್ಬಿಡೋಣ. ಅದರಲ್ಲಿ ನೋಡ್ಬೋದು, ಚಿಕನ್ ಪೀಸ್ನೆಲ್ಲ ಸಪ್ರೇಟ್ ಮಾಡಕೊಂಡಾಗಿದೆ. ಇದು ಸಾರಿಗೆ, ಚಿಕನ್ ಮಸಾಲೆಗೆ ಸಪ್ರೇಟು, ಹಾಗೆ ಅಲ್ಲ ಇದು ಕಬಾಬಿಗೆ, ಇದು ಬಂದು ಸಾರಿಗೆ. ಓಕೆ, ಈಗ ಸ್ಟವ್ನ ಹಚ್ಕೊಂಡು ಪಾತ್ರೆ ಇಟ್ಟಾಗಿದೆ. ಎಣ್ಣೆ ಹಾಕೊಂಬಿಡೋಣ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಎಣ್ಣೆ ಬಿಸಿ ಆಗಲಿ ಈಗ. ಹಾಗೆ ಈಗ ಚಕ್ಕೆ, ಒಂದು 2 ಇಂಚ್ ಆಗೋಷ್ಟು ಚಕ್ಕೆ, ಹಾಗೆ ಲವಂಗ, ಒಂದು 4 ಲವಂಗ, ಹಾಗೆ ಒಂದು ಸ್ವಲ್ಪ ಸೋಂಪು. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕೋಬಿಡೋಣ.
ಈರುಳ್ಳಿ ಫ್ರೈ ಆಗ್ತಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ. ಈ ಸ್ಪೂನಲ್ಲಿ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದೆ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊತಿದ್ದಾರೆ. ಅರ್ಶಿನದ ಪುಡಿ ಹಾಕೊಂಡ್ಬಿಡೋಣ. ಸ್ವಲ್ಪ ಅರ್ಶಿನದ ಪುಡಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಮಾಡೋದ್ರಿಂದ ಹಸಿ ಸ್ಮೆಲ್ ಇರೋದಿಲ್ಲ ಚಿಕನ್ನಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಗರಂ ಮಸಾಲನ ಹಾಕೊಂಬಿಡೋಣ. ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ ನೋಡಿ. ಈಗ ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ, ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿ ರುಬ್ಬಿರ್ತೀವಿ. ಈಗ ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊತಿರೋದು. ಈಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊತಿದ್ದಾರೆ. ನೋಡ್ಬೋದು ಎಲ್ಲ ಮಸಾಲೆ ಹಾಕಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಆಯಿತು. ಚಿಕನ್ ಘಮ ಸಕ್ಕತ್ತಾಗಿ ಬರ್ತಿದೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕೊಂಬಿಡೋಣ. ಈಗ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದೆ. ಈಗ ಸ್ವಲ್ಪ ಚಿಕನ್ ಮಸಾಲೆನ ಹಾಕ್ತಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಗ್ರೇವಿ ಕಲರ್ ನೋಡ್ಬೋದು ಸಕ್ಕತ್ತಾಗಿದೆ. ಇದು ಇನ್ನೂ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟಾದಮೇಲೆ ರುಚಿನೂ ಸಕ್ಕತ್ತಾಗಿರುತ್ತೆ. ನೀವು ಇಷ್ಟೇ ಗಟ್ಟಿ ಬೇಕಂದರೆ ಇಷ್ಟೇ ಗಟ್ಟಿ ಇಟ್ಕೋಬೋದು, ಅಥವಾ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೋಬೋದು. ನೋಡಿ ಲೆಗ್ ಪೀಸ್ ನೋಡ್ಬೋದು. ಮಸಾಲೆ ಕಲರು ನಾನು ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ರುಬ್ಕೊಡಿ ಅಂತ. ಆಗ ತರಿಯಾಗಿ ರುಬ್ಬುತ್ತೆ ಕೊತ್ತಂಬರಿ ಸೊಪ್ಪು. ಸಾರು ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕೊತ್ತಂಬರಿ ಸೊಪ್ಪು ರುಬ್ಬಿ ಇರೋ ಥರ. ಈಗ ಸಾರು ಚೆನ್ನಾಗಿ ಕುದೀಲಿ. ಆಗ ನಾವು ಫ್ರೈ ಮಾಡಿರೋ ಅಂಥ ಚಿಕನ್ನು ಚೆನ್ನಾಗಿ ಬೇಯುತ್ತೆ. ಈಗ ಸಾರನ್ನ ಕುದಿಯೋಕೆ ಇಟ್ಬಿಡೋಣ. ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಒಂದು 10 ನಿಮಿಷ ಆಯಿತು. ಈಗ ನಾನು ಪ್ಲೇಟ್ ಓಪನ್ ಮಾಡ್ತಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೆ ನೋಡಿ. ಎಣ್ಣೆ ಚೆನ್ನಾಗೆ ಬಿಟ್ಟಿದೆ. ಹಾಗೆ ನೋಡಿ ಚಿಕನ್ನು ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಚಿಕನ್ ಸಾರಿಗೆ ಬಿಸಿ ಬಿಸಿ ಮುದ್ದೆನೂ ರೆಡಿ ಆಗ್ತಾ ಇದೆ ನೋಡ್ಬೋದು. ಹಾಗೆ
ಚಿಕನ್ 65 ರೆಡಿ ಇದೆ. ಇದ್ರದ್ದು ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮರೀದಿರ ನೋಡಿ. ನೋಡ್ಬೋದು ಮುದ್ದೆ ಬಿಸಿ ಬಿಸಿ ಚಿಕನ್ ಸಾರಿಗೆ. ಸಾರು, ಚಿಕನ್ ಸಾರು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಮಾತ್ರ. ತಿಂತಾ ಇದ್ರೆ ಹಾಗೇ ಕಳೆದೋಗ್ಬಿಡ್ತೀರಾ ಬಿಸಿ ಬಿಸಿ ಮುದ್ದೆ ಜೊತೆ ಸಾರನ್ನ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ. ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು. ಹಾಗೆ ಅದ್ರ ಜೊತೆ ಚಿಕನ್ 65 ರೆಡಿ ಇದೆ ನೋಡಿ. ಹಾಕೊಡೆ ಚಿಕನ್ 65. ನೋಡ್ಬೋದು ಲೆಗ್ ಪೀಸ್ ಹೇಗಿದೆ ಅಂತ. ಒಂದು ನಿಮಿಷ. ಇಲ್ಲಿ ನೋಡಿ ಆಯಿತು. ಈಗ ಬಿಸಿ ಬಿಸಿ ಮುದ್ದೆ, ಚಿಕನ್ ಸಾರು ಹಾಗೆ ಚಿಕನ್ 65 ರೆಡಿ ಇದೆ, ಸವಿಯಲು ಸಿದ್ಧ. ಸೊ ಇನ್ನು ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು. ಥ್ಯಾಂಕ್ ಯು, ಬಾಯ್.